ನಮಸ್ಕಾರ. ಈ ವಿಶೇಷವಾದ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜಪ ಅಥವಾ ಮಂತ್ರ ಪಠಣದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲಿದ್ದೀವಿ. ಇವತ್ತಿನ ಕಾಲದಲ್ಲಿ ಆಧ್ಯಾತ್ಮಿಕ ಸಾಧನೆ ಮತ್ತು ಮಂತ್ರ ಪಠಣದ ಸುತ್ತ ಎಷ್ಟೊಂದು ತಪ್ಪು ಕಲ್ಪನೆಗಳು ಹುಟ್ಕೊಂಡಿದೆಯಲ್ವಾ? ಜಪದ ಬಗ್ಗೆ ಇರೋ ಕಟ್ಟುಕತೆಗಳನ್ನ ಬದುಕಿಟ್ಟು ಅದರ ಹಿಂದಿನ ನಿಜವಾದ ವಾಸ್ತವ ಏನು ಅನ್ನೋದನ್ನ ನಮ್ಮ ಮೂಲ ಮಾಹಿತಿಯ ಆಧಾರದ ಮೇಲೆ ನಾವಿಂದು ಅನ್ವೇಷಣೆ ಮಾಡೋಣ. ಬನ್ನಿ ಶುರು ಮಾಡೋಣ. ಈ ವಿವರಣೆಯಲ್ಲಿ ನಾವು ಪ್ರಮುಖವಾಗಿ 5 ವಿಚಾರಗಳನ್ನು ನೋಡಲಿದ್ದೀವಿ. 1. ಸಂಖ್ಯೆಗಳ ಹಿಂದಿನ ಭ್ರಮೆ. 2. ವಿಚಲಿತ ಮನಸ್ಸು. 3. ಆಂತರಿಕ ಶುದ್ಧೀಕರಣ. 4. ಜಪದ ನಿಜವಾದ ಉದ್ದೇಶ. ಮತ್ತು 5. ಜಪ ಮಾಡುವ ಸರಿಯಾದ ವಿಧಾನ. ಮೊದಲನೆಯದಾಗಿ ಸಂಖ್ಯೆಗಳ ಹಿಂದಿನ ಭ್ರಮೆ. ಸರಿ, ಬನ್ನಿ ಇದರ ಒಳಹುಕ್ಕು ನೋಡೋಣ. ಆಧ್ಯಾತ್ಮಿಕ ಯಶಸ್ಸಿನ ಬಗ್ಗೆ ಇವತ್ತಿನ ದಿನ ಮಾರುಕಟ್ಟೆಯಲ್ಲಿರೋ ಅತೀ ದೊಡ್ಡ ಸುಳ್ಳು ಅಂದ್ರೆ ಅದು ಸಂಖ್ಯೆಗಳ ಲೆಕ್ಕಾಚಾರ. 1,25,000 ಕೇಳೋಕೆ ಎಷ್ಟೊಂದು ದೊಡ್ಡ ನಂಬರ್ ಅಲ್ವಾ? ಇವತ್ತಿನ ದಿನಗಳಲ್ಲಿ ಒಂದು ಸುಳ್ಳು ಬಹಳ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಅದೇನಂದ್ರೆ, ಕೇವಲ ಯಾಂತ್ರಿಕವಾಗಿ 1,25,000 ಬಾರಿ ಜಪ ಮಾಡಿದ್ರೆ ಸಾಕು, ಜಪ ಸಿದ್ಧಿಯಾಗುತ್ತೆ, ಅದ್ಭುತ ಶಕ್ತಿಗಳು ಒಲಿತವೆ ಅಂತ. ಆದರೆ ವಾಸ್ತವವಾಗಿ ಹೇಳಬೇಕಂದ್ರೆ, ಯಾವುದೇ ಭಕ್ತಿ ಅಥವಾ ಶ್ರದ್ಧೆಯಿಲ್ಲದೆ ಕೇವಲ ಮಂತ್ರಗಳನ್ನ ಯಂತ್ರದ ಥರ ಎಣಿಸೋದ್ರಿಂದ ಯಾವುದೇ ರೀತಿಯ ಆಧ್ಯಾತ್ಮಿಕ ಶಕ್ತಿ ಖಂಡಿತವಾಗಿಯೂ ಸಿಗೋದಿಲ್ಲ. ಆದರೆ ಇನ್ನೊಂದು ಕಡೆ ಕೇವಲ 100. ಹೌದು, ಇದು ನಮ್ಮ ಮೂಲಗಳು ಸ್ಪಷ್ಟಪಡಿಸುವ ಕಟುವಾಸ್ತವ. ಒಬ್ಬ ಸಾಧಕ ಸಂಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ತನ್ನ ಮನಸ್ಸನ್ನ ದೇವರ ಕಡೆಗೆ ಕೇಂದ್ರೀಕರಿಸಿ ಕೇವಲ 100 ಬಾರಿ ಜಪ ಮಾಡಿದ್ರೂ ಸಾಕು, ಆ ಜಪದ ಅದ್ಭುತ ಪರಿಣಾಮವನ್ನ ಖಂಡಿತ ಕಾಣಬಹುದು. ಇದರ ಅರ್ಥ ಇಷ್ಟೇ: ಆಧ್ಯಾತ್ಮಿಕ ಯಶಸ್ಸು ಅನ್ನೋದು ಕೇವಲ ದೊಡ್ಡ ಸಂಖ್ಯೆಗಳ ಆಟ ಅಲ್ಲ, ಅದು ನಮ್ಮ ಆಳವಾದ ಶ್ರದ್ಧೆಯನ್ನ ಸಂಪೂರ್ಣವಾಗಿ ಅವಲಂಬಿಸಿದೆ. 2ನೇ ವಿಭಾಗ, ವಿಚಲಿತ ಮನಸ್ಸು. ಹಾಗಾದ್ರೆ ಲಕ್ಷಾಂತರ ಬಾರಿ ಜಪ ಮಾಡಿದ್ರೂ ಕೆಲವ್ರಿಗೆ ಯಾಕೆ ಯಾವುದೇ ರಿಸಲ್ಟ್ ಸಿಗೋದಿಲ್ಲ? ಇದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ದೇಹ ಒಂದು ಕಡೆ ಇದ್ರೆ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಅಂದ್ರೆ ಭೌತಿಕವಾಗಿ ಪೂಜಾ ಆಸನದ ಮೇಲೆ ಕುಳಿತು ಕೈಯಲ್ಲಿ ಜಪಮಾಲೆ ತಿರುಗಿಸ್ತಾ ಇರ್ತೀವಿ. ಆದ್ರೆ ಮನಸ್ಸು ಮಾತ್ರ ಮಾರುಕಟ್ಟೆಯಲ್ಲಿ ಅಲೆದಾಡ್ತಾ ಇರುತ್ತೆ. ವ್ಯಾಪಾರದಲ್ಲಿ ಎಷ್ಟು ಲಾಭ ಬಂತು, ಯಾವ ವಸ್ತು ಎಲ್ಲಿ ಅಗ್ಗವಾಗಿ ಸಿಗುತ್ತೆ, ಅಥವಾ ಬೇರೆ ಯಾವುದೋ ಪ್ರಾಪಂಚಿಕ ಆಸೆಗಳ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಇರುತ್ತೆ. ಹೀಗೆ ಕೇವಲ ದೇಹವನ್ನಷ್ಟೇ ಪೂಜೆಗೆ ಮೀಸಲಿಟ್ಟು ಮನಸ್ಸನ್ನ ಅಲೆದಾಡೋಕೆ ಬಿಟ್ರೆ ಜಪದಿಂದ ಶೂನ್ಯ ಫಲಿತಾಂಶ ಬರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ನಮ್ಮ ಮೂಲ ಮಾಹಿತಿಯಲ್ಲಿ ಒಂದು ಅದ್ಭುತವಾದ ಸಾಲಿದೆ: ದೇಹವು ಒಂದು ಅಂಗಡಿಯಾಗಿ ಮಾರ್ಪಟ್ಟಿದೆ ಅಂತ. ಎಷ್ಟೊಂದು ಪ್ರಬಲವಾದ ರೂಪಕ ಅಲ್ವಾ ಇದು? ಜಪ ಮಾಡುವಾಗ ದೈವಿಕ ಸಂಪರ್ಕ ಹೊಂದೋ ಬದಲು ಮನಸ್ಸು ನಿರಂತರವಾಗಿ ಬರೀ ವ್ಯವಹಾರ, ಲಾಭ, ನಷ್ಟ ಅಂತ ಯೋಚಿಸ್ತಾ ಇದ್ರೆ ಆ ದೇಹ ಕೇವಲ ಒಂದು ಅಂಗಡಿಯಾಗಿಯೇ ಉಳಿಯುತ್ತೆ. ಇಂತಹ ಮನಸ್ಥಿತಿಯಲ್ಲಿ ಜಪದ ಶಕ್ತಿ ನಮ್ಮ ದೇಹದಲ್ಲಿ ನೆಲೆಸೋಕೆ ಹೇಗ್ತಾನೆ ಸಾಧ್ಯ? ಈಗ 3ನೇ ವಿಭಾಗಕ್ಕೆ ಬರೋಣ, ಆಂತರಿಕ ಶುದ್ಧೀಕರಣ. ಜಪ ನಿಜವಾಗಿಯೂ ಪ್ರಭಾವ ಬೀರ್ಬೇಕಾದ್ರೆ ನಮ್ಮ ಒಳಗಿನ ಸ್ಥಿತಿ ಹೇಗಿರಬೇಕು ಅನ್ನೋದೇ ಇಲ್ಲಿನ ಮೂಲ ಸತ್ಯ. ಇಲ್ಲೊಂದು ಬಹಳ ಆಸಕ್ತಿದಾಯಕ ಹೋಲಿಕೆ ಇದೆ. ಕೊಳೆಯಿಂದ ತುಂಬಿದ ಆತ್ಮವು ಜಪದ ಶಕ್ತಿಯನ್ನ ಕೇವಲ ಸೋರಿ ಹೋಗುವಂತೆ ಮಾಡುತ್ತೆ. ಅಂದ್ರೆ ಒಂದು ತೂತಾಗಿರೋ ಅಥವಾ ಸೋರ್ತಿರೋ ಪಾತ್ರೆಗೆ ಎಷ್ಟೇ ಶುದ್ಧವಾದ ನೀರು ಸುರಿದ್ರೂ ಅದು ಹೇಗೆ ನಿಲ್ಲೋದಿಲ್ವೋ, ಅದೇ ರೀತಿ ನಮ್ಮ ಒಳಗೆ ಕಲ್ಮಶಗಳಿರುವಾಗ ನಾವು 10 ಲಕ್ಷ ಬಾರಿ ಜಪ ಮಾಡಿದ್ರೂ ಆ ಶಕ್ತಿ ನಮ್ಮಲ್ಲಿ ನೆಲೆಸಲ್ಲ, ಅದು ಸಂಪೂರ್ಣವಾಗಿ ಸೋರಿ ಹೋಗುತ್ತೆ. ಹಾಗಾದ್ರೆ ನಾವು ಕ್ಲೀನ್ ಮಾಡ್ಕೋಬೇಕಾದ ಆ ಆಂತರಿಕ ಅಡೆತಡೆಗಳು ಯಾವುವು? ಹಿಂದಿನ ಕರ್ಮದೋಷಗಳು, ಪಿತೃದೋಷ, ಕೆಟ್ಟ ದೃಷ್ಟಿ ಮತ್ತು ಅತಿ ಮುಖ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ಮಾಡೋ ತಪ್ಪುಗಳು. ಅಂದ್ರೆ ವ್ಯವಹಾರದಲ್ಲಿ ಗ್ರಾಹಕರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು ಅಥವಾ ಮನಸ್ಸಿನಲ್ಲಿ ಅಶುದ್ಧವಾದ ಆಸೆಗಳನ್ನ ಇಟ್ಕೊಳ್ಳೋದು. ಇವೆಲ್ಲವೂ ನಮ್ಮ ಆತ್ಮದ ಮೇಲೆ ಅಂಟಿಕೊಂಡಿರೋ ಕೊಳೆ ಇದ್ದ ಹಾಗೆ. ಇವುಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕಿದಾಗ ಮಾತ್ರ ಜಪದ ಶಕ್ತಿ ನಮ್ಮೊಳಗೆ ಪ್ರವೇಶ ಮಾಡೋಕೆ ಸಾಧ್ಯ. 4ನೇ ವಿಭಾಗ, ಜಪದ ನಿಜವಾದ ಉದ್ದೇಶ. ಇವತ್ತಿನ ದಿನಗಳಲ್ಲಿ ಈ ಆನ್ಲೈನ್ ಗುರುಗಳು ಹುಟ್ಟುಹಾಕಿರೋ ಭ್ರಮೆಯಿಂದ ಆಚೆ ಬಂದು ಇದರ ನೈಜತೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ಸಾಧಕರ ಸುಳ್ಳು ಗುರಿಗಳಿಗೂ ಜಪದ ನೈಜ ಉದ್ದೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದೆಡೆ ಸಂಪತ್ತನ್ನ ಆಕರ್ಷಿಸೋದು, ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಜಪದ ಶಕ್ತಿ ಬಳಸೋದು, ಅಥವಾ ತಕ್ಷಣವೇ ಏನೋ ದಿವ್ಯದೃಷ್ಟಿ ಪಡ್ಕೊಳ್ಳೋದು, ಇವೆಲ್ಲವೂ ಕೇವಲ ವ್ಯಾಪಾರಿ ಗುರುಗಳು ಹೇಳಿಕೊಟ್ಟಿರೋ ಸುಳ್ಳು ಗುರಿಗಳು. ಆದರೆ ವಾಸ್ತವದಲ್ಲಿ ಜಪದ ಉದ್ದೇಶ ಬೇರೆಯೇ ಇದೆ. ನಮ್ಮ ಪ್ರಭಾವಲಯವನ್ನ ಶುದ್ಧೀಕರಿಸಿಕೊಳ್ಳೋದು, ನಮ್ಮೊಳಗಿನ ವೈಯಕ್ತಿಕ ದೋಷಗಳನ್ನು ತೆಗೆದುಹಾಕೋದು ಮತ್ತು ಆಂತರಿಕವಾಗಿ ಸಂಪೂರ್ಣ ಆಧ್ಯಾತ್ಮಿಕ ರೂಪಾಂತರ ಹೊಂದುವುದೇ ಇದರ ನಿಜವಾದ ಗುರಿ. ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನ್ ಗೊತ್ತಾ?
ಜಪ ಅನ್ನೋದು ಜಗತ್ತನ್ನ ಸರಿಪಡಿಸೋ ಅಸ್ತ್ರ ಅಲ್ಲ, ಬದಲಾಗಿ ಅದು ನಮ್ಮನ್ನ ನಾವು ಸ್ವಚ್ಛ ಮಾಡಿಕೊಳ್ಳೋಕೆ ಬಳಸೋ ಒಂದು ಆಂತರಿಕ ಪೊರಕೆ. ಎಕ್ಸಾಕ್ಟ್ಲಿ. ಜಪದ ಶಕ್ತಿಯನ್ನ ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋ ಮುನ್ನ ಅಥವಾ ಜಗತ್ತನ್ನು ಉದ್ಧಾರ ಮಾಡೋ ಮುನ್ನ ಆ ಜಪ ಸಾಧಕನ ಸ್ವಂತ ಪ್ರಭಾವಲಯವನ್ನ ಮೊದಲು ಗುಣಪಡಿಸಿ ಶುದ್ಧೀಕರಿಸಬೇಕು ಅಂತ ನಮ್ಮ ಮೂಲ ಮಾಹಿತಿ ಸ್ಪಷ್ಟವಾಗಿ ಹೇಳುತ್ತೆ. 5ನೇ ಮತ್ತು ಕೊನೆಯ ವಿಭಾಗ, ಜಪ ಮಾಡುವ ಸರಿಯಾದ ವಿಧಾನ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಜಪ ಮಾಡೋಕೆ ಯೋಗ್ಯವಾದ ಕ್ರಮ ಯಾವುದು ಅಂತ ನೋಡೋಣ. ಇದರಲ್ಲಿ 4 ಸಿಂಪಲ್ ಅದೇ ಬಹಳ ಪವರ್ಫುಲ್ ಆದ ಹಂತಗಳಿವೆ. ಮೊದಲನೇದಾಗಿ, ಪ್ರತಿದಿನ ಒಂದೇ ಆಸನದ ಮೇಲೆ ಕೂತ್ಕೊಳ್ಬೇಕು, ಪದೇ ಪದೇ ಜಾಗ ಬದಲಾಯಿಸಬಾರ್ದು. ಎರಡನೇದು, ಪೂಜೆಗೆ ಕೇವಲ ದೇಹವನ್ನ ಮಾತ್ರವಲ್ಲ ಮನಸ್ಸನ್ನೂ ಒಪ್ಪಿಸ್ಬೇಕು. ಅಂದ್ರೆ ತನ್ ಮತ್ತು ಮನ್ ಎರಡೂ ಒಂದೇ ದಿಕ್ಕಿನಲ್ಲಿರ್ಬೇಕು. ಮೂರನೇದಾಗಿ, ಆರಾಧಿಸುವ ದೇವರ ಚಿತ್ರವನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ಬೇಕು. ಮತ್ತು ಅಂತಿಮವಾಗಿ, ಜಪಿಸೋ ಪ್ರತಿಯೊಂದು ಪದದ ಅರ್ಥವನ್ನು ನಮ್ಮ ಒಳಗಿನ ಭಾವನೆಗೆ ಕನೆಕ್ಟ್ ಮಾಡಬೇಕು. ಕೇವಲ 5,000. ಹೌದು, ನಾನ್ ಮುಂಚೆ ಹೇಳ್ದ ಹಾಗೆ ದೇಹ ಮತ್ತು ಮನಸ್ಸನ್ನ ಸಂಪೂರ್ಣವಾಗಿ ಏಕಾಗ್ರಗೊಳಿಸಿ ಒಂದೇ ಆಸನದ ಮೇಲೆ ಕುಳಿತು ಸರಿಯಾದ ವಿಧಾನದಲ್ಲಿ ಜಪ ಮಾಡಿದ್ರೆ ಕೇವಲ 5,000 ಬಾರಿ ಜಪ ಮಾಡಿದ್ರೂ ಸಹ ಅದು ಖಂಡಿತವಾಗಿಯೂ ಸಿದ್ಧಿಯಾಗುತ್ತೆ ಮತ್ತು ಅತ್ಯುತ್ತಮವಾದ ಆಂತರಿಕ ರಿಸಲ್ಟ್ಸ್ ಕೊಡುತ್ತೆ. ನಮ್ಮ ಮೂಲ ಮಾಹಿತಿ ಬಹಳ ಸ್ಟ್ರಾಂಗ್ ಆಗಿ ಒಂದ್ ಮಾತನ್ನ ಹೇಳುತ್ತೆ. ಜಗತ್ತಿನ ಕಲ್ಯಾಣದ ಬಗ್ಗೆ ಯೋಚಿಸುವ ಮೊದಲು ನಿನ್ನ ಸ್ವಂತ ಕಲ್ಯಾಣವನ್ನ ಮಾಡಿಕೋ ಅಂತ. ಅಂದ್ರೆ ಬೇರೆಯವರ ಸಮಸ್ಯೆಗಳನ್ನ ಪರಿಹರಿಸೋ ಅಥವಾ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಶಕ್ತಿಗಳನ್ನ ಪ್ರದರ್ಶನ ಮಾಡೋ ಆಸೆಗಳಿಗಿಂತ ಮೊದಲು ನಮ್ಮನ್ನ ನಾವು ವೈಯಕ್ತಿಕವಾಗಿ ಶುದ್ಧೀಕರಿಸಿಕೊಳ್ಳೋದು ಅತೀ ಮುಖ್ಯ. ನಮ್ಮೊಳಗಿನ ಕಲ್ಮಶಗಳನ್ನ ಮೊದಲು ನಾವು ತೊಡೆದಾಕ್ಕೊಳ್ಬೇಕು. ಈ ಎಲ್ಲಾ ವಿಚಾರಗಳನ್ನ ಆಳವಾಗಿ ಗಮನಿಸಿದ ಮೇಲೆ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಮುಖವಾದ ಪ್ರಶ್ನೆ ಎದುರಾಗುತ್ತೆ. ನಾವು ಮಾಡ್ತಿರೋ ಜಪ ನಮ್ಮ ಆಂತರಿಕ ವ್ಯಕ್ತಿತ್ವವನ್ನ ನಿಜವಾಗಿಯೂ ಪರಿವರ್ತನೆ ಮಾಡ್ತಾ ಇದೆಯಾ, ಅಥವಾ ಅದು ಕೇವಲ ನಮ್ಮ ಪ್ರಾಪಂಚಿಕ ಆಸೆಗಳನ್ನ, ಲಾಭನಷ್ಟದ ಲೆಕ್ಕಾಚಾರಗಳನ್ನ ಮಾತ್ರ ಪೋಷಿಸ್ತಾ ಇದೆಯಾ? ಪ್ರತಿಯೊಬ್ಬ ಸಾಧಕನೂ ತನ್ನನ್ನ ತಾನು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ಆಧ್ಯಾತ್ಮಿಕ ಸಾಧನೆಯ ನೈಜ ಅರ್ಥವನ್ನ ಕಂಡುಕೊಳ್ಳೋಕೆ ಈ ವಿಚಾರಗಳು ನಿಮ್ಗೆ ಪ್ರೇರೇಪಿಸ್ತವೆ ಅಂತ ಭಾವಿಸ್ತೀನಿ. ಈ ವಿವರಣೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.